ಪ್ರೀತಿಯ ಗೆಳೆಯರೆ, ಗ್ಯಾಸ್ಟ್ರಿಕ್ ಉಪವಾಸ ಹೊಟ್ಟೆ ಉಬ್ರ ಉಳಿತೆಗೂ ಸರ್ ಹೊಟ್ಟೆಲ್ಲ ಉರಿ ಸರ್ ವಾ ಏನಪ್ಪ ಈ ಥರ ಆಗುತ್ತೆ ಅಪ್ಪ ನರ್ಕ ಸರ್ ನರ್ಕ ಅಂತ ಕೆಲವು ಪೇಷಂಟ್ಸ್ ಬಂದು ಕೇಳ್ತಾರೆ. ಅಸಿಡಿಟಿ ಗ್ಯಾಸ್ಟ್ರಿಕ್ ಯಾರಿಗಿಲ್ಲ ಅಲ್ವಾ? ಹೊಟ್ಟೆಯವರಿಗೆಲ್ಲ ಒಂದು ದಿವಸ ಒಂದ್ಸಲಿ ಹೊಟ್ಟೆ ಉರಿ ಎದುರಿ ಬಂದಿರುತ್ತೆ. ಸೊ ಈ ವಿಡಿಯೋದಲ್ಲಿ ನೈಸರ್ಗಿಕವಾಗಿ ನಿಮ್ಮ ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡೋದ್ರಿಂದ, ಊಟ ತಿಂಡಿ ಆಹಾರ ಪದ್ಧತಿ ಚೇಂಜ್ ಮಾಡೋದರಿಂದ ಹೇಗೆ ನಿಮ್ಮ ಅಸಿಡಿಟಿನ ಗ್ಯಾಸ್ಟ್ರಿಕ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತೀನಿ. ಯಾರಿಗೆ ಸ್ಟ್ರೆಸ್ಫುಲ್ ಲೈಫ್ ಇದೆ, ಎಲ್ಲರಿಗೂ ಸ್ಟ್ರೆಸ್, ಸ್ಟೂಡೆಂಟ್ಸಿಂದ ಹಿಡಿದು ಜಾಬ್ ಸೀಕರ್ಸು, ಜಾಬ್ ಮಾಡೋರಿಗೆ, ಬಾಸ್ಗಳಿಗೆ, ಸಬಾರ್ಡಿನೇಟ್ಸ್ ಎಲ್ಲರಿಗೂ ಸ್ಟ್ರೆಸ್ಸಸ್ಸು, ಬ್ಯಾಂಕಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ಫುಲ್ ಲೈಫ್ ಯಾರು ಲೀಡ್ ಮಾಡ್ತಿದ್ದಾರೆ ಅವ್ರಿಗೆ, ಪ್ಲಸ್ಸು ಯಾರಿಗೆ ಊಟ ತಿಂಡಿ ಕರೆಕ್ಟ್ ಟೈಮ್ ತಿನ್ನೋಕ್ಕಾಗ್ತಿಲ್ಲ, ಮತ್ತು ಯಾರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಸ್ಮೋಕಿಂಗ್ ಡ್ರಿಂಕ್ ಇದೆ ಅಂಥವ್ರೆಲ್ಲ ನೋಡಬೇಕಂತ ವಿಡಿಯೋ. ಖಂಡಿತ ಫುಲ್ ವಿಡಿಯೋ ನೋಡಿ. ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥ ಚೇಂಜಸ್ನ ಹೇಳ್ತೀನಿ. ಇದರಿಂದ ನಿಮ್ಮ ಗ್ಯಾಸ್ಟ್ರಿಕಸ್ನ ಖಂಡಿತ ಕಂಟ್ರೋಲಿಗೆ ಬರುತ್ತೆ. ಸೊ ಗೆಳೆಯರೆ, ನಿಮ್ಗೆ ಹೇಳಿದಂಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಕೇಳಿ ಎಲ್ಲರೂ ಮಾತ್ರ ನುಂಗ್ತಿತ್ತು. ಅಂದ್ರೆ ಆ್ಯಂಟ್ಯಾಕ್ ನುಂಗ್ಬಿಡೋದು, ಒಮಿಪ್ರಜಲ್ ನುಂಗ್ಬಿಡೋದು. ಕೆಲವು ಫ್ರೆಂಡ್ಸ್ ಇದ್ದಾರೆ, ಏನೋ ಪೆಪ್ಪರ್ಮೆಂಟ್ ತಿನ್ನೋಂಗೆ ತಿಂತಾ ಇರ್ತಾರೆ ಅವಾಗ. ಸೊ ಆ ರೀತಿಯ ಪಿಲ್ ಫಾರ್ ಎವ್ರಿ ಇಲ್ ಅನ್ನೋದು ತಪ್ಪು ಅಲ್ವಾ? ನೀವು ಕಾಯಿಲೆಯನ್ನು ಒಂದು ಮಾತ್ರೆ ತೊಗೊಂಡು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ, ಅದು ಹೋಗಲಾಡಿಸ್ಕೊಳ್ಳೋದು ತಪ್ಪು. ನಿಮ್ಮ ಜೀವನ ಶೈಲಿಯಲ್ಲಿ ಹೇಗೆ ಅದನ್ನು ಹೋಗಲಾಡಿಸ್ಕೊಳ್ಳೋದು ಅದು ಇಂಪಾರ್ಟೆಂಟು. ಸೊ ಯಾವ ಟ್ರಿಗರ್ ಪಾಯಿಂಟ್ಸ್ ನೋಡಿ, ಬೇಸಿಕ್ ಅಸಿಡಿಟಿ ಅಂದರೆ ಏನು, ಗ್ಯಾಸ್ಟ್ರಿಕ್ ಆ್ಯಸಿಡ್ ಅಂತ ಹೇಳ್ತೀವಲ್ಲ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹೊಟ್ಟೆಲಿ ಉತ್ಪತ್ತಿ ಆಗುತ್ತೆ. ಡೈಜೆಷನ್ಗೆ ಭಾಳ ಮುಖ್ಯ, ಅದು ಬೇಕೇ ಬೇಕು. ಕೆಲವು ಕಂಡೀಷನ್ ಓವರ್ ಸೆಕ್ರೇಟ್ ಆಗುತ್ತೆ. ಜೊತೆಗೆ ಒಂದು ಗ್ಯಾಸ್ಟ್ರಿಕ್ ಮ್ಯೂಕೋಸ್ ಅಂತ ಒಂದು ಮ್ಯೂಕೋಸ್ ಲೇಯರ್ ಇದೆ. ಅಲ್ಸರ್ಸಲ್ಲಿ ನಮಗೆ ಸ್ಟೊಮಕಲ್ ಅಲ್ಸರ್ ಆಗುವಂಥದ್ದು ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ, ಒಂದು ಡ್ಯೂಡೋನಮ್ ಅಂತ ಇರುತ್ತೆ, ಸಣ್ಣ ಕಳ್ಳು, ಅದರಲ್ಲಿ ಡ್ಯೂಡೋನಮ್ ಕೂಡ ಡ್ಯೂಡೋನಲ್ ಅಲ್ಸರ್ಸ್ ಅಂತ ಹೇಳ್ತೀವಿ. ಸೊ ಅಲ್ಸರ್ ಆಗಿ ಎರಡೇ ಕಾರಣ, ಒಂದು ಎಕ್ಸೆಸ್ ಗ್ಯಾಸ್ಟ್ರಿಕ್ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ, ಹೈಡ್ರೋಕ್ಲೋರಿಕ್ ಆ್ಯಸಿಡು. ಎರಡನೇದು ಆ ಒಂದು ಪ್ರೊಟೆಕ್ಟಿವ್ ಮ್ಯೂಕೋಸ್ ಅಂತ ಅದು ಡ್ಯಾಮೇಜ್ ಆಗಿರುತ್ತೆ. ಸೊ ಕೆಲವು ಇನ್ಫೆಕ್ಷನ್, H. pylori ಅಂತ ಇನ್ಫೆಕ್ಷನ್ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಆ ಕಾರಣಗಳಲ್ಲಿ ಈ ರೀತಿ ಆಗೋದು ಚಾನ್ಸ್ ಇರುತ್ತೆ. ಸೊ ಹಾಗೆ ಯಾವ ರೀತಿಯ ಆಹಾರ ಕ್ರಮಗಳು ತೊಗೋಬೇಕು, ಯಾವ ರೀತಿ ಇನ್ಫೆಕ್ಷನ್ ಇದೆ ಕಂಟ್ರೋಲ್ ಮಾಡೋಕ್ಕಂತ ಡೀಟೇಲ್ ಆಗಿ ಹೇಳ್ತೀನಿ ಗೆಳೆಯರೆ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ ಅಂತ 430ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಮರ್ಯಾದೆ ಶೇರ್ ಮಾಡಿ, ಮರ್ಯಾದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಗೆಳೆಯರೆ, ಯಾವ ಟ್ರಿಗರ್ ಪಾಯಿಂಟ್ಸು ಏನಕ್ಕೆ ಅಸಿಡಿಟಿ ಆಗುತ್ತೆ ಸರ್ ಅಂತ ಕೇಳ್ತಾರೆ. ಮೇಯ್ನು ಏನಪ್ಪ ಅಂತಂದರೆ ಹರಿ ವರಿ ಕರಿ ಅಂತ ಹೇಳ್ತೀವಿ. ಹರಿ ಯಾರಿಗೆ ಫಾಸ್ಟಾಗಿ ಆಗಬೇಕು, ಆ್ಯಂಗ್ಸೈಟಿ ಅಲ್ವಾ, ಫಾಸ್ಟಾಗಿ ಕೆಲಸ ಆಗಬೇಕು, ಹಂಗೆ ಮಾಡ್ಬಿಡ್ಬೇಕು, ಹಿಂಗೆ ಹಚ್ಚಿಬಿಡ್ಬೇಕು, ಅದನ್ನು ಮುಗಿಸ್ಬಿಡ್ಬೇಕು, ಇದನ್ನು ಮುಗಿಸ್ಬಿಡ್ಬೇಕು, ಹರಿಯಲ್ಲಿ ಇರ್ತಾರೆ. ಅವಳು ಹರಿ. ಯಾರಿಗೆ ಹರಿ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ, ಅವ್ರಿಗೆ ಗ್ಯಾಸ್ಟ್ರಿಕ್ ಆ್ಯಸಿಡ್ ಜಾಸ್ತಿ ಉತ್ಪತ್ತಿ ಆಗುತ್ತೆ. ವರಿಯಿಂದ ಗೊತ್ತಾಗ ಚಿತೆಗೂ ಚಿಂತೆಗೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಿದೆ ಅಂದ್ಕೊಳ್ತೀನಿ. ಚಿತೆ ಸತ್ತೋರನ್ನ, ಶವವನ್ನು ಸುಟ್ಟಿದ್ರೆ, ಚಿಂತೆ ಬದುಕಿರೋರ, ಸಜೀವಾಗಿರೋನ ಸುಟ್ಬಿಡುತ್ತೆ. ಸೊ ಚಿಂತೆ, ಯಾರು ಚಿಂತೆ ಮಾಡ್ತಾರೆ, ಯಾರಿಗೆ ನಾನಿದು ಚಿಂತೆ ಇರುತ್ತೆ ಅಲ್ವಾ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಇರುತ್ತೆ, ದೈಹಿಕವಾಗಿ ಕಾಯಿಲೆಗಳಿರುತ್ತೆ, ಮಾನಸಿಕವಾಗಿ ನೊಂದಿರ್ತಾರೆ, ಫ್ಯಾಮಿಲಿ ಪ್ರಾಬ್ಲಮ್ಸು, ಬೇಕಾದಷ್ಟು ಚಿಂತೆಗಳಿರುತ್ತೆ. ಚಿಂತೆ ಮಾಡೋರು ಕೂಡ ಅಸಿಡಿಟಿ ಆಗೋ ಚಾನ್ಸ್ ಇರುತ್ತೆ ಗೆಳೆಯರೆ. ಬರಿ ಕರಿ ಅಂತೇಳಿ ಊಟ ಪದಾರ್ಥಗಳು ಯಾರಿಗೆ ಟ್ರಿಗರ್ ಪಾಯಿಂಟ್ಸ್ ಅಂತೀವಿ ನೋಡಿ. ಯಾರು ಸ್ಮೋಕಿಂಗ್ ಮಾಡ್ತಾರೆ, ಯಾರು ಡ್ರಿಂಕಿಂಗ್ ಮಾಡ್ತಾರೆ, ಮತ್ತು ಯಾರು ಸ್ಪೈಸಿ ಫುಡ್ ತಿಂತಾರೆ ಅಲ್ವಾ, ಜಾಸ್ತಿ ಖಾರ, ಅತಿ ಖಾರ ಅಂತ ಹೇಳ್ತೀವಿ. ನಾನು KMC ಹುಬ್ಳಿಯಲ್ಲಿ ನಾನು MBBS ಮಾಡಿದ್ದು, ಅಲ್ಲೆಲ್ಲ ಸಿಕ್ಕಾಡೆ ಖಾರ. ಸೊ ಯಾರು ಜಾಸ್ತಿ ಖಾರ ಉಪಯೋಗಿಸ್ತಾರೆ, ಉಪ್ಪು ಹುಳಿ ಖಾರ ಯಾರು ಜಾಸ್ತಿ ಉಪಯೋಗಿಸ್ತಾರೆ, ಇವೆಲ್ಲ ಟ್ರಿಗರ್ ಪಾಯಿಂಟ್ಸ್. ಮತ್ತು ಕಾರ್ಬೋನೇಟ್ ಡ್ರಿಂಕ್ಸ್ ಗೊತ್ತೆ, ಸೋಡಾ ಇರ್ಬೋದು, ಅಥವಾ ನಿಮ್ಮ ಸಾಫ್ಟ್ ಡ್ರಿಂಕ್ಸ್ ಇರುತ್ತಲ್ಲ ಕಾರ್ಬೋನೇಟ್ ಆಗಿರುತ್ತೆ ಅಂತಹ ಡ್ರಿಂಕ್ಸ್ ಇರ್ಬೋದು. ಸೊ ಈ ರೀತಿಯ ಆಹಾರಗಳನ್ನು ನೀವು ಸೇವಿಸಿದಾಗ, ಮತ್ತು ಯಾರು ಅರ್ಜೆಂಟ್ ತಿನ್ಬಿಡ್ತಾರೆ, ಜಾಸ್ತಿ ತಿನ್ಬಿಡ್ತಾರೆ, ಇಂಥವ್ರಿಗೆಲ್ಲ ಅಸಿಡಿಟಿ ಆಗೋ ಚಾನ್ಸ್ ಇರುತ್ತೆ ಗೆಳೆಯರೆ. ಸೊ ಇವು ಟ್ರಿಗರ್ ಪಾಯಿಂಟ್ಸು. ಈ ಪಾಯಿಂಟ್ಸ್ನ ಟ್ರಿಗರ್ ಮಾಡುವಂತಹ ಆಹಾರ ಪದ್ಧತಿಗಳನ್ನ ಖಂಡಿತ ಅವಾಯ್ಡ್ ಮಾಡೋದು ಭಾಳ ಮುಖ್ಯ. ಎರಡದು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನೋಡಿ. ಆರ್ಡಲ್ ಅಪ್ ಇಂದ ರೈಟ್ ಡಯಟ್, ರೈಟ್ ಎಕ್ಸಸೈಸ್, ರೈಟ್ ಲೈಫ್ ಸ್ಟೈಲ್ ಅಂತ. ಸೊ ನೀವು ಡಯಟ್ನ ಹೇಳ್ದಂಗೆ ಚೆನ್ನಾಗಿ ತೊಗೋಬೇಕು, ಎಕ್ಸಸೈಸ್ ಮಾಡಬೇಕು, ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು. ಸೊ ಯಾರು ಲೈಫ್ ಸ್ಟೈಲ್ ನೋಡಿ, ಯಾರು ಊಟ ತಿಂದ ತಕ್ಷಣ ಮಲ್ಕೊಂಬಿಡ್ತಾರೆ, ಊಟ ತುಂಬ ತಿನ್ಬಿಡ್ತಾರೆ, ಇಮಿಡಿಯೇಟಾಗಿ ಮಲ್ಕೊಂಬಿಡ್ತಾರೆ. ಅದಕ್ಕೆ ಗರ್ಡ್ ಅಂತೀವಿ, ಗ್ಯಾಸ್ಟ್ರೋಇಸೋಫೇಗಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಏನು ತಿಂದ ಆಹಾರ ಬರುತ್ತಲ್ಲ ವಾಪಸ್ ಇಸೋಫೇಗಸ್ಗೆ ವಾಪಸ್ ರಿಫ್ಲೆಕ್ಸ್ ಥರ ಆಗಿ ವಾಪಸ್ ಬರ್ತಾ ಇರುತ್ತೆ. ಸೊ ಯಾರು ತುಂಬ ತಿನ್ಬಿಡ್ತಾರೆ ನೋಡಿ, WHO ಪ್ರಕಾರ ನಮ್ಮ ಏನು ಆಹಾರ ಪದಾರ್ಥ ತಿಂತೀವಲ್ಲ ಅದರಲ್ಲಿ 1/3 ಸಾಲಿಡ್ ಇರಬೇಕು, 1/3 ಲಿಕ್ವಿಡ್ ಇರಬೇಕು, ಇನ್ನು 1/3 ಗ್ಯಾಸ್ ಏರ್ ಇರಬೇಕು. ಸೊ ಆವಾಗ ನಿಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗೋ ಚಾನ್ಸ್ ಕಡಿಮೆ. ನೀವೇನು ಮಾಡ್ತಾಳೆ, ಮದುವೆ ಮುಂಜಿ ಅಂತ ಸರಿ ಬಾರಿಸ್ಬಿಡ್ತೇವೆ, ಹೊಟ್ಟೆಗೆ ಜಾಗನೇ ಇರಲ್ಲ, ಏನು ಬಾಯಿಟ್ಟು ವಾಪಸ್ ಮಾಡೋದು, ಅಲ್ಲಿ ತನಕ ತಿನ್ಬಿಡ್ತೀರ ಅಲ್ವಾ. ಅದು ಪಾರ್ಟಿಗೆ ಹೋಗ್ತೀರಾ, ಫ್ರೀ ಊಟ ಸರಿ ಜಡಿದ್ಬಿಡ್ತೀರಾ. ಸೊ ಈ ಥರ ಎಲ್ಲ ಏನಾಗುತ್ತೆ, ಹೊಟ್ಟೆಗೆ ಎಷ್ಟು ಕೆಪಾಸಿಟಿಕ್ಕಿಂತ ಜಾಸ್ತಿ ತಿಂದಾಗ ನಿಮ್ಗೇನಾಗುತ್ತೆ, ಅಸಿಡಿಟಿ ಆಗೋ ಚಾನ್ಸ್ ಇರುತ್ತೆ, ರಿಫ್ಲೆಕ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಊಟ ತಿಂತ ರಾತ್ರಿ ಎಸ್ಪೆಷಲಿ ಪಾಪ ಲೇಟಾಗಿ ಹೋಗುತ್ತೆ, 10-11 ಗಂಟೆಗೆ ಹೋಗ್ತಾರೆ ಕೆಲಸ ಮಾಡಿ, ಇವಾಗ ಲೇಟ್ ನೈಟ್ ವರ್ಕ್ಸ್ ಅಲ್ವಾ, ಹೋಗ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಇಮಿಡಿಯೇಟಾಗಿ ಮಲ್ಕೊಂಡ್ಬಿಡ್ತಾರೆ. ಸೊ ಈ ರೀತಿ ಎಲ್ಲ ಆಗೋದ್ರಿಂದ ಕೂಡ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಿರೋದ್ರಿಂದ ಕೂಡ
ನಿಮಗೆ ಅಸಿಡಿಟಿ ಬರೋ ಚಾನ್ಸ್ ಇರುತ್ತೆ. ಸೊ ಹಾಗೆ ಈ ಲೈಫ್ ಟೈಮ್ ಮಾಡಿಫಿಕೇಷನ್ಸ್ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಸೊ ಗೆಳೆಯ ಮೂರನೇದು ಏನಪ್ಪ ಅಂದರೆ ಅಂಡರ್ಲೈಂಗ್ ಮೆಡಿಕಲ್ ಕಾಸ್ ಅಂತ ಕೆಲವು ಮೆಡಿಕಲ್ ಕಂಡೀಷನ್ಸ್ ಇದೆ. ಗ್ಯಾಸ್ಟ್ರಿಕ್ ಅಲ್ಸರ್ ಅಂಥವ್ರಿಗೆ ಜಾಸ್ತಿ ಆಗುತ್ತೆ. ನಾವೆಲ್ಲ ಹೇಳ್ದಂಗೆ ಗರ್ಡ್ ಅಂತೀವಿ, ಗ್ಯಾಸ್ಟ್ರೋ ಎಸೋಫೇಜಿಯಲ್ ರಿಫ್ಲೆಕ್ಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದರಲ್ಲಿ ಏನಾಯ್ತಂದರೆ ನೋಡಿ, ಲೋವರ್ ಎಸೋಫೇಗಸ್ಲಿ ಒಂದು ವಾಲ್ವ್ ಇರುತ್ತೆ, ಒಂದು ಕಪಾಟ ಅಂತ ಹೇಳ್ತೀವಿ. ಸೊ ಅದು ನೀವು ತಿಂದಿದ್ದ ಆಹಾರ ಪದಾರ್ಥನ ಹೊಟ್ಟೆ ಒಳಗೆ ಇರುತ್ತೆ, ಹೊಟ್ಟೆ ಒಳಗಿಂದ ಎಸೋಫೇಗಸ್ಗೆ ಹೋಗ್ದಂಗೆ ಅದು ಅವಾಯ್ಡ್ ಮಾಡ್ತೈತೆ. ಅದಲ್ಲ, ಅದಕ್ಕೊಂದು ನಿಮಗೊಂದು ಕವಾಟ ಅಂತ ಇರುತ್ತೆ, ಲೋವರ್ ಎಸೋಫೇಜಿಯಲ್ ಸ್ಪಿಂಕ್ಟರ್ಸ್ ಅಂತ ಹೇಳ್ತೀವಿ. ಸ್ಪಿಂಕ್ಟರ್ಸ್ ಇರುತ್ತೆ, ಅದು ಕರೆಕ್ಟಾಗಿ ಕೆಲಸ ಮಾಡಬೇಕು. ಆವಾಗ ಹೊಟ್ಟೆಯಿಂದ ಆಹಾರ ಪದಾರ್ಥ ನಿಮಗೆ ವಾಪಸ್ಸು ಎಸೋಫೇಗಸ್ ಕರ್ನಾಟಕಕ್ಕೆ ಬರ್ತಾ ಇರಲ್ಲ. ಅದು ಸಪೋಸ್ ಸರಿಯಾಗಿ ಕೆಲಸ ಮಾಡೋದು. ಅದೆಷ್ಟೊಂದು ಕಂಡೀಷನ್ ಇದೆ, ಬ್ಯಾರೆಟ್ ಎಸೋಫೇಗಸ್ ಅಂತ ಇದೆ, ಐಡಸ್ ಹರ್ನಿಯಾ ಅಂತ ಕೆಲವರು, ಡಯಾಫ್ಟಿಮ್ ಹರ್ನಿಯಾ ಅಂತ ಆಗಿರುತ್ತೆ. ಸೊ ಇದು ನಾನಾ ರೀತಿಯ ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸಲ್ಲಿ ಆ ಒಂದು ವಾಲ್ವ್ ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದರೂ ಕೂಡ ಅವಾಗ ರಿಫ್ಲೆಕ್ಸ್ ಆಗಿ ನಿಮಗೆ ಈ ರೀತಿಯ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಿಂಪ್ಟಮ್ಸ್ ಬರೋ ಚಾನ್ಸ್ ಇರುತ್ತೆ. ಎರಡು ನಾವು ಹೇಳಿದಂಗೆ ಎಚ್ ಪೈಲೋರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದೊಂದು ಎಚ್ ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಅದು ಗ್ಯಾಸ್ಟ್ರಿಕ್ ಮ್ಯೂಕೋಸದಲ್ಲಿ ಇರುತ್ತೆ, ಅದು ಇನ್ಫೆಕ್ಷನ್ ಮಾಡುತ್ತೆ. ಇನ್ಫೆಕ್ಷನ್ ಮಾಡಿದಾಗಲೂ ಗ್ಯಾಸ್ಟ್ರಿಕ್ ಅಲ್ಸರ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಗ್ಯಾಸ್ಟ್ರೋ ಎಸೋಫೇಜಿಯಲ್ ಸರ್ಜನ್ಸ್ ಇರುತ್ತಲ್ಲ, ಕೆಲಸರಿ ಅವ್ರು ಗ್ಯಾಸ್ಟ್ರೋಸ್ಕೋಪಿ ಅಂತ ಮಾಡಿ, ಎಸೋಫೇಗಸ್ಕೋಪಿ ಅಂತ ಮಾಡ್ತಾರೆ. ಗ್ಯಾಸ್ಟ್ರೋಸ್ಕೋಪಿ ಅಂತ ಮಾಡಿ ಹೋಗಿ ಅಲ್ಲಿಂದ ಒಂದು ಚಿಕ್ಕ ಬಯಾಪ್ಸಿ ಅಂತ ತೊಗೊಳ್ತಾರೆ. ಬಯಾಪ್ಸಿಲಿ ಮೈಕ್ರೋಸ್ಕೋಪ್ ಪರೀಕ್ಷೆ ಮಾಡಿ ನೋಡಿದ್ರೆ ಎಚ್ ಪೈಲೋರಿ ಇನ್ಫೆಕ್ಷನ್ ಗೊತ್ತಾಗುತ್ತೆ. ಎಚ್ ಪೈಲೋರಿ ಇನ್ಫೆಕ್ಷನ್, ಅದಕ್ಕೆ ಒಂದು ಎಚ್ ಪೈಲೋರಿ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಮಾಡೋವಂಥ ಕಿಟ್ ಅಂತಿದೆ. ಅದನ್ನು ರೆಗ್ಯುಲರ್ ಉಪಯೋಗಿಸ್ಬಿಟ್ರೆ ಎಚ್ ಪೈಲೋರಿ ಇನ್ಫೆಕ್ಷನ್ ಪೂರ್ತಿ ಕ್ಲಿಯರ್ ಆಗಿಬಿಡುತ್ತೆ. ಕೆಲವೆಲ್ಲ ಸರ್ ಊಟ ತಿಂಡಿ ಕಂಟ್ರೋಲ್ ಮಾಡಿದೆ, ಆಮೇಲೆ ಲೈಫ್ ಸ್ಟೈಲ್ ಕಂಟ್ರೋಲ್ ಮಾಡಿದೆ, ಏನಾದರೂ ಹೋಗ್ತಿಲ್ಲ ಸರ್ ಅಸಿಡಿಟಿ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆ ಎಚ್ ಪೈಲೋರಿ ಇನ್ಫೆಕ್ಷನ್ ಚಾನ್ಸ್ ಇರಬಹುದು. ಹಾಗಾಗಿ ನೀವು ನುರಿತ ವೈದ್ಯರಿಗೆ ತೋರಿಸೋದು ಭಾಳ ಇಂಪಾರ್ಟೆಂಟ್. ಆ ಕಂಡೀಷನ್ ಕೂಡ ಆಗುತ್ತೆ. ಕೆಲವು ಡ್ಯೂರಲ್ ಅಲ್ಸರ್ಸ್ ಅಂತ ಇರುತ್ತೆ, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಅಂತ ಇರುತ್ತೆ. ಸೊ ಇಂಥವ್ರಿಗೂ ಕೂಡ ನಮಗೆ ಅಲ್ಸರ್ ಜಾಸ್ತಿಯಾಗಿ ಗ್ಯಾಸ್ಟ್ರೈಟಿಸು ಮತ್ತು ನಿಮಗೆ ಅಸಿಡಿಟಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಗೆಳೆಯರೆ, ಗ್ಯಾಸ್ಟ್ರಿಕ್ಗೆ ಅಸಿಡಿಟಿಗೆ ಎಕ್ಸ್ಪರ್ಟ್ಸ್ 4 ರೀತಿಯ ಕೆಲವು ಫುಡ್ನ ಐಟಮ್ಸ್ನ ಚೇಂಜ್ ಮಾಡ್ಕೊಂಡು ಕೇಳ್ತಾರೆ. ಯಾವುದಪ್ಪ ಅಂತಂದರೆ, ಒಂದು ನೀವು ಆಲ್ಕಲೈನ್ ಫುಡ್ಸ್ ತೊಗೊಳ್ಳೋವಂಥದ್ದು, ಎರಡನೇದು ಫೈಬರ್ ರಿಚ್ ಫುಡ್ಡು, ಮೂರನೇದು ಫರ್ಮೆಂಟೆಡ್ ಫುಡ್ಸ್ ಅಂತೀವಿ, 4 ಬಂದು ಅವಾಯ್ಡಿಂಗ್ ದ ಟ್ರಿಗರ್ ಫುಡ್ಸ್ ಅಂತ ಹೇಳ್ತೀವಿ. ಸೊ ಇವು 4ನ್ನ ನೀವು ಪ್ರಾಕ್ಟೀಸ್ ಮಾಡಿದೆ ಆದರೆ ನಿಮ್ಮ ಡಯಟ್ರಿ ಸ್ಮಾಲ್ ಮಾಡಿಫಿಕೇಷನ್, ಚಿಕ್ಕ ಪುಟ್ ಮಾಡಿಫಿಕೇಷನ್, ದೊಡ್ಡದಲ್ಲ, ಚಿಕ್ಕ ಪುಟ್ ಮಾಡಿ. ಯಾಕೆಂದರೆ ಎವ್ರಿಡೇ ಊಟ ತಿಂತಿರ್ತಾರಲ್ಲ, ದಿನಕ್ಕೆ 3-4 ಸಲ ತಿಂತಾನೆ ಇರ್ತೀವಿ. ಸೊ ಚಿಕ್ಕ ಪುಟ್ ಮಾಡಿಫಿಕೇಷನ್ಸ್ ಮಾಡ್ಕೊಂಬಿಟ್ರೆ ಲಾಂಗ್ ಟರ್ಮಲ್ಲಿ ಗ್ಯಾಸ್ಟ್ರಿಕ್ನ ಆಸಿಡ್ನ ಕಂಟ್ರೋಲ್ ಮಾಡೋದು ಭಾಳ ಸುಲಭ. ನೋಡಿ, ಆಸಿಡಿಟಿ ಏನು, ಆವಾಗಲೇ ಹೇಳಿದಂಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿ ಉತ್ಪತ್ತಿ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಆಲ್ಕಲೈನ್ ಫುಡ್ಸ್ ತೊಗೊಳ್ಬೋದು. ಆಲ್ಕಲೈನ್ ಫುಡ್ಸ್ ತೊಗೊಂಡ್ರೆ ಏನಾಗುತ್ತೆ, ಆಸಿಡಿಗೆ ವಿರುದ್ಧ ಆಸಿಡ್ ಆಲ್ಕಲೈನ್ ಅಂತ ಹೇಳ್ತೀವಲ್ಲ. ಸೊ ಆ್ಯಸಿಡ್ ವಿರುದ್ಧ ಇರುವಂಥ ಆಲ್ಕಲೈನ್ ಇರುವಂತಹ ಪದಾರ್ಥಗಳನ್ನ ನೀವು ಎಕ್ಸ್ಟ್ರಾ ಉಪಯೋಗಿಸಿದಾಗ ಏನಾಗುತ್ತೆ, ಆ ಒಂದು ಆ್ಯಸಿಡ್ನ ನ್ಯೂಟ್ರಲ್ ಮಾಡುತ್ತೆ. ಆ್ಯಸಿಡ್ನ ಪರಿಣಾಮವನ್ನು ಹೊಟ್ಟೆ ಮೇಲೆ ಕಡಿಮೆ ಮಾಡುತ್ತೆ ಅಲ್ವಾ. ನೀವೇನು ಆ್ಯಂಟಾಸಿಡ್ಸ್ ತೊಗೊಳ್ತೀರಲ್ವಾ, ಸಿರಪ್ ಥರ ಕೊಡ್ತಾರೆ, ನೀವು ತೊಗೊಂಡಿದ್ದೆ ಆ್ಯಂಟಾಸಿಡ್ ಸಿರಪ್ಸ್, ಅದೆಲ್ಲ ಅದೇ ಮಾಡೋದು. ಅದು ಇಟ್ಸ್ ಆಲ್ಕಲೈನ್ ಬೇಸ್ಡ್ ಥಿಂಗ್. ಅದು ನಿಮ್ಮ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡುತ್ತೆ. ನಾವು ಹೇಳಿದಂಗೆ ಆ್ಯಸಿಡ್ ಜಾಸ್ತಿಯಾಗಿ ಗ್ಯಾಸ್ಟ್ರಿಕ್ ಮ್ಯೂಕೋಸಾಗೆಲ್ಲ ಡ್ಯಾಮೇಜ್ ಮಾಡ್ತಿರ್ತಾರಲ್ಲ, ಅದನ್ನು ಅವಾಯ್ಡ್ ಮಾಡ್ತಾರೆ. ಅದನ್ನು ಫುಡ್ ರೀತಿಯಲ್ಲೇ ತೊಗೊಂಬಿಡಿ. ಯಾವುದಲ್ಲಿ ಆಲ್ಕಲೈನ್ ರಿಚ್ ಫುಡ್ಸ್ ಅಂದರೆ ಬಾಳೆಹಣ್ಣು ಮತ್ತು ವಾಟರ್ ಮೆಲನ್ ಅಂತ ಹೇಳ್ತೀವಲ್ಲ, ಕಲ್ಲಂಗಡಿ ಹಣ್ಣು, ಮೆಲನ್ಸ್, ಅದರಲ್ಲೆಲ್ಲ ನಿಮಗೆ ಇರುತ್ತೆ. ಗ್ರೀನ್ ಲೀಫ್ ವೆಜಿಟೇಬಲ್ಸಲ್ಲಿ ಕೂಡ ಆಲ್ಕಲೈನ್ ಫುಡ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಸೌತೆಕಾಯಿ, ಇದರಲ್ಲೆಲ್ಲ ನಿಮಗೆ ಯಥೇಚ್ಛವಾಗಿ ಆಲ್ಕಲೈನ್ ಫುಡ್ ಆಗಿರೋದ್ರಿಂದ ಇದನ್ನು ಉಪಯೋಗಿಸ್ತಾ ಇದ್ದರೆ ನೀವು ಗ್ಯಾಸ್ಟ್ರಿಕ್ ಇರೋರು ನಿಮ್ಮ ಗ್ಯಾಸ್ಟ್ರಿಕ್ ಮ್ಯೂಕೋಸ ಪ್ರೊಟೆಕ್ಷನ್ಗೆ ಭಾಳ ಅನುಕೂಲ ಆಗುತ್ತೆ. ನೆಕ್ಸ್ಟು ಫೈಬರ್ ರಿಚ್ ಫುಡ್ ಅಂತ ಏನಾಗುತ್ತೆ, ನಿಮಗೆ ಬಲ್ಕ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಯಾವ ನಾರಿನಂಶ ಇರುವಂಥ ಫುಡ್ಡು ಫೈಬರ್ ರಿಚ್ ಫುಡ್ ಅಂತಂದರೆ ನೀವು ಹೋಲ್ ಗ್ರೈನ್ಸ್ ಅಂತೀವಲ್ಲ ಅದನ್ನು ತೊಗೊಳ್ಬೋದು, ಲೆಂಟಿಲ್ಸು, ಆಮೇಲೆ ಫ್ರೆಶ್ ವೆಜಿಟೇಬಲ್ಸು, ಇವೆಲ್ಲ ಏನಾಗುತ್ತೆ ನಿಮಗೆ ಸ್ಮೂತ್ ಡೈಜೆಷನ್ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಜೊತೆಗೆ ಫೀಕಲ್ ಮ್ಯಾಟ್ರ್ ಅಂತ ಹೇಳ್ತೀವಲ್ಲ, ಏನು ವಾಶ್ರೂಮ್ಗೆ ಹೋಗ್ತಿಲ್ಲ, ಲೆಟ್ರಿನ್ ಫಾರ್ಮೇಷನ್ಗೆ ಬಲ್ಕ್ ಕ್ರಿಯೇಟ್ ಆಗುತ್ತೆ, ಹಾಗೆ ಕ್ಲೀನಾಗಿ ಮೋಷನ್ ಕೂಡ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿಯ ಫೈಬರ್ ರಿಚ್ ಫುಡ್ ತೊಗೊಳಿಂದ ಕೂಡ ಡೈಜೆಷನ್ ಹೆಲ್ಪ್ ಆಗೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗೋ ಚಾನ್ಸ್ ಭಾಳ ಕಡಿಮೆ ಆಯ್ತು ಕಡೆ. ನೆಕ್ಸ್ಟ್ ಫರ್ಮೆಂಟೆಡ್ ಫುಡ್ಸ್ ಅಂತೀವಿ ನೋಡಿ, ನಿಮಗೆ ಮೊಸರು, ಆಮೇಲೆ ಮಜ್ಜಿಗೆ, ಅವೆಲ್ಲ ಫರ್ಮೆಂಟ್ ಮಾಡುವಂಥದ್ದು ಅಲ್ವಾ. ನೋಡಿ, ನಮಗೆ ಅದರಲ್ಲಿ ಪ್ರೋಬಯೋಟಿಕ್ಸ್ ಅಂತ ಇರುತ್ತೆ. ನಿಮ್ಮ ಹೆಲ್ತಲ್ಲಿ ಎಷ್ಟೊಂದು ಮಿಲಿಯಾಂತರಗಟ್ಟಲೆ ಒಳ್ಳೆ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ, ಅವು ಭಾಳ ಇಂಪಾರ್ಟೆಂಟ್. ಬೆಸಿಲೆ ಅಂತ ಹೇಳ್ತೀವಿ, ಅವು ಭಾಳ ಇಂಪಾರ್ಟೆಂಟ್. ಲ್ಯಾಕ್ಟೋಬೆಸಿಲಸ್ ಅಂತ ಹೇಳ್ತೀವಿ. ಅವುಗಳೆಲ್ಲ ಏನಪ್ಪ ಅಂತಂದರೆ ನಿಮ್ಮ ಗಟ್ ಹೆಲ್ತ್ ಕಾಪಾಡೋಕ್ಕೆ, ಗಟ್ಟಲ್ಲಿ ಚೆನ್ನಾಗಿರೋದಕ್ಕೆ, ಮತ್ತು ಕೆಲವು ಒಳ್ಳೆ ಸಿಂಥಸಿಸ್ ಕೂಡ ಮಾಡಿಕೊಡ್ತಾವೆ ಆ ಒಂದು ಗಟ್ ಬ್ಯಾಕ್ಟೀರಿಯಾಗಳು. ಅವಳ ಹೆಲ್ತ್ಗೆ ಬೇಕಂದರೆ ಪ್ರೋಬಯೋಟಿಕ್ಸ್ನ ಉಪಯೋಗಿಸ್ಬೋದು. ಅದನ್ನು ಹೇಳಿದ್ಮೇಲೆ ಮಜ್ಜಿಗೆ ಯಥೇಚ್ಛ ಕೊಡುವಂಥದ್ದು, ಮೊಸರನ್ನು ಕುಡಿಯೋದು, ಮೊಸರನ್ನ ತಿನ್ನೋದು. ಹೆಚ್ಚಿನ ಏನು ಮಾಡ್ತಾರೆ, ಬರೀ ಸಾರನ್ನ ನೋಡಿ, ನಾವು ಎಷ್ಟು ಬ್ಯೂಟಿಫುಲ್ಲಾಗಿ ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಏನು ಮಾಡಿದ್ದೀವಿ, ಸಾರನ್ನ ತಿಂತೀವಿ, ಜೊತೆಗೆ ಮಜ್ಜಿಗೆನೂ ತಿನ್ನಬೇಕು ಅಂತ ಹೇಳ್ತೀವಿ ಅಲ್ವಾ. ಸೊ ಮಜ್ಜಿಗೆನ ತಿನ್ನೋದು ಭಾಳ ಇಂಪಾರ್ಟೆಂಟ್. ಮಜ್ಜಿಗೆ ಇರ್ಬೋದು, ಮೊಸರನ್ನ ತಿನ್ಬೋದು. ಮೊಸರನ್ನ ತಿಂದಾಗ ಅದ್ರಲ್ಲಿ ಪ್ರೋಬಯೋಟಿಕ್ಸ್ ಇರುತ್ತೆ. ಸಪೋಸ್ ಖಾರವಾಗಿದ್ದ ಸಾರನ್ನ ತಿಂದ್ಬಿಟ್ಟಿರ್ತೀರ, ಅದು ಪಲಾವ್ ಏನೋ ತಿಂದಿರ್ತೀರ, ಜೊತೆಗೆ ನೀವು ಮೊಸರನ್ನ ತಿಂದಾಗ ಅದು ಆಲ್ಕಲೈನ್ ಅದು. ಸೊ ನಿಮ್ಮ ಅದನ್ನು ಆ್ಯಸಿಡಿಟಿನೂ ಕಡಿಮೆ ಮಾಡುತ್ತೆ. ಪ್ರೋಬಯೋಟಿಕ್ಸ್ ಅಂತ ನಿಮಗೆ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ಗಟ್ ಹೆಲ್ತ್ ಕೂಡ ಭಾಳ ಇಂಪಾರ್ಟೆಂಟು. ಸೊ ಪ್ರೋಬಯೋಟಿಕ್ ಇರುವಂಥ ಆಹಾರ ಪದಾರ್ಥಗಳನ್ನ ಉಪಯೋಗಿಸೋದು ಭಾಳ ಒಳ್ಳೆಯದು. ನೆಕ್ಸ್ಟು ಅವಾಯ್ಡಿಂಗ್ ದ ಟ್ರಿಗರ್ ಫುಡ್ ಅಂತ ಹೇಳ್ತೀವಿ. ನಿಮ್ಗೆ ಅವೆಲ್ಲ ಹೇಳ್ದಂಗೆ ಕಾಫಿ, ಟೀ, ಸ್ಮೋಕಿಂಗು, ಡ್ರಿಂಕಿಂಗು, ಸ್ಪೈಸಿ ಫುಡ್ಡು, ಕಾರ್ಬೋನೇಟೆಡ್ ವಾಟರ್ ಇವೆಲ್ಲ ಅವಾಯ್ಡ್ ಮಾಡೋದ್ರಿಂದ ಡೆಫಿನೆಟಾಗಿ ಆಸಿಡಿಟಿ ಕಂಟ್ರೋಲ್ ಮಾಡುತ್ತೆ. ನೋಡಿ, ಸಿಂಪಲ್ ಅಲ್ವಾ. ಯಾವಾಗಲೂ ಹೇಳ್ತೀನಿ ನೋಡಿ, ಚಿಕ್ಕ ನಾಲ್ಗೆ
ಅಲ್ಲ 3-4 ಇಂಚು ನಾಲ್ಗೆನ ಕಂಟ್ರೋಲ್ ಮಾಡಿಬಿಟ್ಟು ನಿಮ್ಮ ಆರೋಗ್ಯನ ಕಂಟ್ರೋಲ್ ಇರುತ್ತೆ ಅಂತ. ಸೊ ಈ ರೀತಿಯ ಕೆಟ್ಟ ಆಹಾರ ಪದಾರ್ಥಗಳು ನಿಮ್ಗೆ ಯಾವುದು ನಿಮಗೆ ಹೊಟ್ಟೆ ರುಚಿ ಇರುತ್ತಲ್ಲ, ನಾಲ್ಗೆ ರುಚಿ ಅದು ಹೊಟ್ಟೆಗೆ ಸರಿ ಇರಲ್ಲ, ಹೊಟ್ಟೆಗೆ ಚೆನ್ನಾಗಿ ನಾಲ್ಗೆ ರುಚಿ ಆಗೋಲ್ಲ, ಯೋಚನೆ ಮಾಡಿ ನೋಡಿ ಅಲ್ವಾ. ಸೊ ಹಾಗಾಗಿ ನಮಗೆ ಸೊಪ್ಪೆ ತಿನ್ನೋಕ್ಕೆ ಮನಸ್ಸಾಗಲ್ಲ, ಯಾಕೆ ನಾಲ್ಗೆ ರುಚಿ ಕೇಳುತ್ತೆ, ಖಾರವಾಗಿ ತಿನ್ಬಿಡ್ತೀವಿ, ಹೊಟ್ಟೆಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗೆ ನಾಲ್ಗೆನ ಕಂಟ್ರೋಲ್ ಇಟ್ಕೊಳ್ಳಿ. ಸಿಂಪಲ್ ರೆಮಿಡೀಸ್ನ ಫಾಲೋ ಮಾಡಿದ್ದಾದರೆ ಗ್ಯಾಸ್ಟ್ರಿಕ್ನ ಅಸಿಡಿನ ಕಂಟ್ರೋಲ್ ಮಾಡೋದು ಭಾಳ ಈಸಿ. ಎರಡನೇ ಬಂದು ಹೈಡ್ರೇಷನ್ ಹರ್ಬಲ್ ಥೆರಪಿ ಕೂಡ ಹೇಳ್ತೀನಿ ನಿಮಗೆ. ಹೈಡ್ರೇಷನ್ ಗೊತ್ತಿಲ್ಲ, ಯಥೇಚ್ಛವಾಗಿ ನೀರು ಕುಡಿಬೇಕು. ನಮ್ಮ ದೇಹದಲ್ಲಿ 70% ನೀರೇ ಇರೋದರಿಂದ ಬೆಳಗ್ಗೆ ಎಸ್ಪೆಷಲಿ ಒಂದು ಲೂಕಾಮ್ ವಾಟ್ರು ಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ಕುಡಿದ್ಬಿಟ್ರೆ ಅಂತ ಡೈಜೆಷನ್ ಚೆನ್ನಾಗಾಗುತ್ತೆ, ಮತ್ತು ಆ ಬ್ಲೋಟಿಂಗ್ ಸೆನ್ಸೇಷನ್ ಅವೆಲ್ಲ ಕಡಿಮೆ ಆಗುತ್ತೆ, ಅಸಿಡಿಟಿ ಕಡಿಮೆ ಆಗುತ್ತೆ. ಸೊ ಹಾಗೆ ಬೆಳಗ್ಗೆ ತಕ್ಷಣ ಒಂದು ಲೋಟ ಬಿಸಿನೀರನ್ನ ಕಾಯಿಸ್ಬಿಟ್ಟು ಕುಡಿಯೋದು ಭಾಳ ಒಳ್ಳೆಯದು ಡೈಜೆಷನ್ಗೆ, ಪ್ಲಸ್ ಕಾನ್ಸ್ಟಿಪೇಷನ್ಗೆ, ಪ್ಲಸ್ ಈವನ್ ಅಸಿಡಿಟಿ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಹರ್ಬಲ್ದು ಏನೇನಿದೆ ಅಂತಂದರೆ ಡಾಕ್ಟ್ರ್ ಅಂತ ಕೇಳ್ತಾರೆ ಭಾಳ ಜನ. ಎಷ್ಟೋ ಜನಕ್ಕೆ ಅಲೋಪತಿ ಮೆಡಿಸಿನ್ ಉಪಯೋಗಿಸೋಕ್ಕೆ ಅಷ್ಟು ಮನಸ್ಸಿರಲ್ಲ, ಹಾಗಾಗಿ ಆದಷ್ಟು ಉಪಯೋಗಿಸೋ ಅವಶ್ಯ. ಊಟ ತಿನ್ನಲಿ ಕಂಟ್ರೋಲ್ ಮಾಡಿದೆ, ಆದಷ್ಟು ಊಟ ತಿನ್ನಲಿ ಕಂಟ್ರೋಲ್ ಮಾಡೋದೇ ಒಳ್ಳೆಯದು ಅಲ್ವಾ. ಆಗಲಿಲ್ಲ ಅಂದರೆ ಖಂಡಿತ ಅಲೋಪತಿ ಕೂಡ ಉಪಯೋಗಿಸ್ಬಾರ್ದು ಅಂತ ಏನಿಲ್ಲ. ಸೊ ಹರ್ಬಲ್ ರೆಮಿಡಿ ಮನೇಲಿ ಮಾಡ್ಕೊಳ್ಳೋದು ಏನಿದೆ ಡಾಕ್ಟ್ರೆ ಅಂತ ಕೇಳಿದ್ರೆ ಕೆಲವು ಹರ್ಬಲ್ ರೆಮಿಡೀಸ್ ಹೇಳ್ತೀನಿ, ಇದನ್ನ ಕರೆಕ್ಟಾಗಿ ಫಾಲೋ ಮಾಡಿ ಭಾಳ ಅನುಕೂಲ ಆಗುತ್ತೆ. ಸೊ ಜೀರಾ ವಾಟರ್ ಅಂತ ಹೇಳಿದ್ವಲ್ಲ, ಆ ಜೀರಾವನ್ನು ನೀವು ರಾತ್ರಿ ಹೊತ್ತು ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ನೀವು ಖಾಲಿ ಹೊಟ್ಟೆಲಿ ಕುಡಿದ್ರೆ ಭಾಳ ಒಳ್ಳೆಯದು, ಜೀರಾ ವಾಟರ್ ಅಂತೀವಿ. ನೆಕ್ಸ್ಟ್ ಬಂದು ಊಟ ತಿಂಡಿ ಆದಮೇಲೆ ಹೋಟೆಲ್ಗಳಲ್ಲಿ ಒಂದು ಬಡೆ ಸೊಪ್ಪು ಒಂದು ಕೊಡ್ತಾರೆ ತಿನ್ನೋಕ್ಕೆ. ಆ ಬಡೆ ಸೊಪ್ಪು ತಿನ್ನೋದ್ರೆ ಏನಾಗುತ್ತೆ ಗೊತ್ತಾ, ಡೈಜೆಷನ್ ಚೆನ್ನಾಗಾಗುತ್ತೆ, ಮತ್ತು ಬರ್ಪಿಂಗ್ ಅಂತೀವಲ್ಲ, ಏನೋ ತೇಗ್ ಬರುವಂಥದ್ದು, ಹೊಟ್ಟೆ ಉಬ್ಬರ, ಅದು ಕೂಡ ಅವಾಯ್ಡ್ ಆಗುತ್ತೆ. ಸೊ ಅದನ್ನು ಕೂಡ ಬಡೆ ಸಾಸ್ ಕೂಡ ನೀವು ಊಟ ಆದ ನಂತರ ಉಪಯೋಗಿಸ್ಕೋಬೋದು. ನೆಕ್ಸ್ಟು ಜಿಂಜರ್ ಆ್ಯಂಡ್ ಹನಿ. ಜಿಂಜರ್ ನಿಮ್ಗೆ ಗೊತ್ತಿದೆಯಲ್ಲ, ಜಿಂಜರ್ ಅಂದರೆ ಶುಂಠಿ ನಿಮಗೆ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇದೆ. ಸೊ ಅಸಿಡಿಟಿಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಮತ್ತು ಶುಂಠಿಯನ್ನು ಮತ್ತು ಜೇನುತುಪ್ಪನೂ ಕೂಡ ಖಾಲಿ ಹೊಟ್ಟೆಲಿ ಉಪಯೋಗಿಸಿದ ಕೂಡ ನಿಮಗೆ ಆ ಒಂದು ಅಸಿಡಿಟಿನ ಕಂಟ್ರೋಲ್ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ ಗೆಳೆಯರೆ. ಸೊ ಅಲೋವೆರಾ ಗೊತ್ತಿದೆಯಲ್ಲ ನಿಮ್ಗೆ, ಅಲೋವೆರಾ ಜ್ಯೂಸ್ ಕುಡಿಯೋದೇನಾಗುತ್ತೆ, ಅಲೋವೆರಾ ಭಾಳ ತಂಪು, ದೇಹಕ್ಕೆ ಭಾಳ ತಂಪು, ಅಸಿಡಿಟಿಗೆಲ್ಲ ಭಾಳ ಅನುಕೂಲ ಆಗುತ್ತೆ. ಸೊ ಅಸಿಡಿಟಿ ಕಡಿಮೆ ಆಗುತ್ತೆ, ಮತ್ತು ಹೀಲಿಂಗ್ ಕೂಡ ಏನಾದ್ರು ಅಲ್ಸರ್ಸ್ ಇದ್ದರೆ ಹೀಲಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಅಲೋವೆರಾ ಜ್ಯೂಸ್ ಕುಡೋದು ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಅವರಿಗೆ ಭಾಳ ಅನುಕೂಲ ಆಗುತ್ತೆ ಗೆಳೆಯರೆ. ಕೆಲವು ಚಿಕ್ಕ ಪುಟ್ಟ ಲೈಫ್ ಸ್ಟೈಲ್ ಮಾಡಿಬಿಟ್ಟು ಯಾರು ಬೇಕಾದ್ರೂ ಮಾಡ್ಬೋದು, ಅದನ್ನು ಮಾಡೋದ್ರಿಂದ ನಿಮ್ಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಕಂಟ್ರೋಲ್ ಮಾಡೋದು ಗೆಳೆಯರೆ. ಹೇಗಪ್ಪ ಅಂತಂದರೆ ಊಟ ತಿಂಡಿನ ಸ್ವಲ್ಪ ತಿನ್ನಿ, ಹೊಟ್ಟೆ ತುಂಬ ಹೇಳಿದ್ನಲ್ಲ ವಾಂತಿ ಆಗುತ್ತಪ್ಪ ಅಂತ ತನಕ ತಿನ್ನೋದು ಬೇಡ, ಸ್ವಲ್ಪ ಆಹಾರ ಪಡ್ತೀನಿ, ತಿನ್ನುವಾಗ ಚೆನ್ನಾಗಿ ಹಗದ್ಬಿಟ್ಟು ತಿನ್ನಿ, ಡೈಜೆಷನ್ ಎಲ್ಲ ಬಾಯಲ್ಲೇ ಆಗಿಬಿಡ್ಬೇಕು. ನೋಡಿ ಹೇಳಿದ್ನಲ್ಲ ನಾನು, ಹಲ್ಲಿರೋದು ಬರೀ ಬಾಯಲ್ಲಿ ಮಾತ್ರ, ಹೊಟ್ಟೆಲ್ಲ ಹಲ್ಲುಗಳಿಲ್ಲ ಅಲ್ವಾ. ನೀವೇನು ತಿಂತಾರೆ, ಕೆಲವರೆಲ್ಲ ಅನ್ನನ ಸುಮ್ಮನೆ ತೊಗೊಂಡು ನುಂಗ್ಬಿಡ್ತಾರೆ, ಆ ಥರ ಮಾಡ್ಬೋದು. ಯಾಕೆಂದ್ರೆ ಡೈಜೆಷನ್ ಕರೆಕ್ಟ್ ಆಗಲ್ಲ, ಹೊಟ್ಟೆಗೆ ಜಾಸ್ತಿ ಲೋಡ್ ಬೀಳುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸ್ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ, ಸೊ ಅಸಿಡಿಟಿ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಡೈಜೆಷನ್ ಬಾಯಲ್ಲೇ ಆಗಿಬಿಡಬೇಕು. ಹಾಗಾಗಿ ಚೆನ್ನಾಗಿ ಹಗದು ಕ್ಲೀನಾಗಿ ಬೋಲಸ್ ಅಂತೀವಿ, ಆ ಥರ ಕ್ಲೀನಾಗಿ ಸೆಮಿ ಫ್ಲೂಯಿಡ್ ಆಗುತ್ತೆ ಅದು, ಆವಾಗ ನುಂಗಬೇಕು. ಅವಾಗ ಏನಾಗುತ್ತೆ, ನಿಮಗೆ ಕ್ಲೀನಾಗಿ ಡೈಜೆಷನ್ ಆಗುತ್ತೆ. ಸೊ ಆಹಾರವನ್ನು ಸ್ವಲ್ಪ ತಿನ್ನಿ, ಚೆನ್ನಾಗಿ ಹಗದ್ಬಿಟ್ಟು ಬಾಯಲ್ಲೇ ಜೀರ್ಣ ಆಗೋ ಥರ ನೋಡ್ಕೊಳ್ಳಿ, ಅದು ಮುಖ್ಯ ಒಂದು. ಎರಡನೇದು ಏನಪ್ಪ ಅಂತಂದರೆ, ತಿನ್ನುವಾಗ ಅಪ್ರೇಟ್ ಪೊಸಿಷನ್ ಮೇಂಟೈನ್ ಮಾಡಿದ್ರು. ಕೆಲವು ಮಲ್ಕೊಂಡೇ ತಿಂತಿದ್ದಾರೆ, ಕೆಲವು ಕ್ವಶನ್ ಆಗ್ತಿಕೊಂಡು ಟಿ ವಿ ನೋಡ್ಕೊಂಡು ಹಿಂಗೆ ಕೂತ್ಕೊಂಡು ತಿಂತಿರ್ತಾರೆ, ಆ ಥರ ಕೂತ್ಕೊಂಡು ತಿನ್ನಬಾರ್ದು. ಸ್ಟ್ರೈಟ್ ಅಪ್ರೇಟ್ ಪೊಸಿಷನ್ ಕೂತ್ಕೊಂಡು ತಿನ್ನೋದು ಭಾಳ ಒಳ್ಳೆಯದು. ನಂತರ ತಿಂದ ತಕ್ಷಣ ಇಮಿಡಿಯೇಟಾಗಿ ಮಲ್ಕೋಬಾರ್ದು. ಕೆಲವು ಏನಾಗುತ್ತೆ ಲೇಟ್ ನೈಟ್ 10:30 1 ಗಂಟೆ 12 ಗಂಟೆ ಮನೆಗೆ ಹೋಗ್ತಾರೆ, ತಿಂದ ತಕ್ಷಣ ಇಮಿಡಿಯೇಟಾಗಿ ಮಲ್ಕೊಂಡ್ಬಿಡ್ತಾರೆ. ಸೊ ಆ ಥರ ಮಲ್ಕೊಂಡ್ರೆ ಏನಾಗುತ್ತೆ, ಹೊಟ್ಟೆ ಇನ್ನೂ ಫುಲ್ ಖಾಲಿ ಆಗಿರಲ್ಲ ಅಲ್ವಾ, ಹಾಗಾಗಿ ಮತ್ತೆ ಗ್ಯಾಸ್ಟ್ರಿಕ್ ರಿಫ್ಲೆಕ್ಸ್ ಆಗೋ ಚಾನ್ಸ್ ಇದೆ. ಸೊ ಹಾಗಾಗಿ ಊಟ ತಿಂದ ತಕ್ಷಣ ಮಲ್ಕೋಬೇಡಿ, ಮತ್ತು ಲೈಟ್ ಎಕ್ಸೈಸ್ ಒಂದು 10 to 15 ಮಿನಿಟ್ಸ್ ಸ್ವಲ್ಪ ಊಟ ನಂತರ, ಎಸ್ಪೆಷಲಿ ನೈಟ್ ಟೈಮ್ ಸ್ವಲ್ಪ ವಾಕಿಂಗ್ ಮಾಡೋದು ಒಳ್ಳೆಯದು. ವಾಕಿಂಗ್ ಮಾಡೋದು ಸ್ವಲ್ಪ ಬ್ಲಡ್ ಫ್ಲೋ ಎಲ್ಲ ಇಂಪ್ರೂವ್ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಡೈಜೆಷನ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಮೈಲ್ಡಾಗಿ ವಾಕಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟು. ನಂತರ ಅವಾಯ್ಡಿಂಗ್ ಈಟಿಂಗ್ ಅಂತ ಲೇಟ್ ನೈಟ್ ಅಂತೀವಿ, ತೀರಾ ಹೊತ್ತೋಗಿ 11 ಗಂಟೆ 12 ಗಂಟೆಗೆಲ್ಲ ತಿಂತಾಯಿರ್ತಾರೆ. ಸೊ ಆ ಟೈಮಲ್ಲಿ ನೀವು ತಿನ್ನೋದು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಕೆಲವು ಸಂಪ್ರದಾಯದಲ್ಲಿ ನಿಮ್ಗೆ ಗೊತ್ತೆ, ಸೂರ್ಯೋದಯಕ್ಕೆ ಮುಂಚೆನೇ ಊಟ ಮಾಡಿಬಿಡ್ತಾರೆ. ಸೂರ್ಯೋದಯಕ್ಕೆ ಮುಂಚೆನೇ ಊಟ ಮಾಡಿದ್ರೆ ಏನಾಗುತ್ತೆ, ಐಡಿಯಲಿ ಏನಾಗುತ್ತೆ, ಡೈಜೆಷನ್ ನೀವು ಮಲ್ಕೊಳ್ಳೋ ಟೈಮಲ್ಲಿ ಕಂಪ್ಲೀಟ್ ಡೈಜೆಸ್ಟ್ ಆಗಿಬಿಡುತ್ತೆ ಫುಡ್ಡು. ಸೊ ಏನಾಗುತ್ತೆ, ನೀವು ಸಡನ್ನಾಗಿ ಹೊಟ್ಟೆ ತುಂಬ ತಿನ್ಬಿಟ್ಟು ಮಲ್ಕೊಂಬಿಟ್ರೆ ಒಂದು ಗ್ಯಾಸ್ಟ್ರಿಕ್ ರಿಫ್ಲೆಕ್ಸ್ ಆಗುತ್ತೆ, ಮತ್ತು ಪೂರ್ತಿ ಡೈಜೆಷನ್ ಆಗಲ್ಲ, ಮತ್ತು ನೈಟೆಲ್ಲ ನಿಮಗೆ ಜೀರ್ಣಕ್ರಿಯೆ ಆಗ್ತಾ ಇರಬೇಕಾಗತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನೀವು ಕೆಲವರೆಲ್ಲ ಹೇಳ್ದಂಗೆ ಸೂರ್ಯೋದಯಕ್ಕೆ ಮುಂಚೆ ಊಟ ಮಾಡ್ತಾರೆ, ಅಟ್ಲೀಸ್ಟ್ ಒಂದು 7-8 ಗಂಟೆ ಮಾಡಿ 10-10:30 ಒಂದು 2 ಗಂಟೆ 3 ಗಂಟೆ ಮಲ್ಕೊಳ್ಳೋಕೆ ಮುಂಚೆನೇ ಊಟ ಮಾಡಿಬಿಟ್ರೆ ನೀವು ಮಲ್ಕೊಳ್ಳೋ ಟೈಮ್ ಆಲ್ಮೋಸ್ಟ್ ಡೈಜೆಷನ್ ಆಗಿಬಿಟ್ಟಿರುತ್ತೆ. ಆವಾಗ ನಿದ್ದೆನೂ ಚೆನ್ನಾಗಿ ಬರುತ್ತೆ, ಇಂಡೈಜೆಷನ್ ಕೂಡ ಆಗಲ್ಲ, ಗ್ಯಾಸ್ಟ್ರಿಕ್ ಅಸಿಡಿಟಿ ಕೂಡ ಕಡಿಮೆ ಆಗುತ್ತೆ. ಏನಪ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ಮ್ಯಾನೇಜಿಂಗ್ ದ ಸ್ಟ್ರೆಸ್ ಅಲ್ವಾ. ಯಾರಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಯಾರಿಗೆ ವರಿ ಜಾಸ್ತಿ ಇರುತ್ತೆ, ಯಾರಿಗೆ ಚಿಂತೆ ಜಾಸ್ತಿ ಮಾಡ್ತಾರೆ, ಯಾರಿಗೆ ಎಲ್ಲ ರೀತಿಯ ಸ್ಟ್ರೆಸ್ಸಸ್ ಇರುತ್ತಲ್ಲ, ಆ ಸ್ಟ್ರೆಸ್ ಮಾಡೋರಿಗೆ ಆಟೋಮೆಟಿಕ್ಕಾಗಿ ಡೈಜೆಷನ್ ಮೇಲೆ ಎಫೆಕ್ಟ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಮೈಂಡ್ ಟಾಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಸೆಲ್ ಇನ್ ದ ಬಾಡಿ ಅಂತ. ಮನಸ್ಸು ಪ್ರತಿಯೊಂದು ದೇಹದಲ್ಲಿರುವಂತಹ ಅಂಗಗಳ ಮೇಲೆ ಅದರ ಎಫೆಕ್ಟ್ನ ಬೀರುತ್ತೆ. ಹಾಗಾಗಿ ಡೈಜೆಷನ್ ಮೇಲೆ, ಗ್ಯಾಸ್ಟ್ರಿಕ್ ಆಸಿಡ್ ಸೆಕ್ರೇಷನ್ ಮೇಲೆ ಕೂಡ ನೀವು ಚಿಂತೆ ಮಾಡೋದ್ರಿಂದ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಚಿಂತೆನ ಬಿಟ್ಬಿಡಿ ಅಲ್ವಾ. ಸೊ ಆ ಚಿಂತೆ ಬಿಡೋದ್ರಿಂದ ನಿಮ್ಗೆ ಅರ್ಧ ಗ್ಯಾಸ್ಟ್ರಿಕ್ ಅಸಿಡಿಟಿ ಕಂಟ್ರೋಲ್ ಬರೋ ಚಾನ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಕೈಲಾಗಿದ್ದಕ್ಕೆ ನಾವು ಒಂದು
ನಾನು ನೋಡಿದೆ ಕೇಳ್ಬೋದು, ಬಾರದು ಬಪ್ಪೋದು ಬಪ್ಪೋದು ತಪ್ಪೋದು ಅಂತ. ಯಾವ್ದು ಬರಬೇಕು ಅಂತಿದ್ದೆ ಅದು ಬಂದೇ ಬರುತ್ತೆ, ನೀವೇನು ತಿಪ್ಪಲ ಹಾಕಿದ್ರು ಬಂದೇ ಬರುತ್ತೆ. ಯಾವ್ದು ಬರೋದೇ ಇಲ್ಲ. ಸೊ ಈ ರೀತಿಯ ಒಂದು ಕಾನ್ಸೆಪ್ಟ್ನ, ಒಂದು ಸ್ಪಿರಿಚುವಲ್ ಕಾನ್ಸೆಪ್ಟ್ ನೀವು ತಲೆ ಇಟ್ಕೊಂಡೆ ಆದರೆ ಹೆಚ್ಚು ಟೆನ್ಷನ್ ತೊಗೊಳಕ್ಕೆ ಹೋಗಲ್ಲ. ಏನಾಗಬೇಕೋ ಆಗುತ್ತೆ ಬಿಡಪ್ಪ, ನನ್ನ ಕೈಲಿ ಏನಂತ ಅದು ನಾನು ಮಾಡ್ತೀನಿ, ಮಿಕ್ಕಿದ್ದು ಡೂ ಯುವರ್ ಬೆಸ್ಟ್, ಲಿವ್ ದ ರೆಸ್ಟ್ ಟು ಗಾಡ್ ಅಂತ ಅಲ್ವಾ. ಸೊ ಆ ಒಂದು ಬಾಲ್ ನೀವು ಜೀವನ ಮಾಡಿಸೋದಾದರೆ ಸ್ಟ್ರೆಸ್ ಆಗಲ್ಲ. ಸ್ಟ್ರೆಸ್ ಆಗಿದ್ರೆ ಆಟೋಮೆಟಿಕಾಗಿ ಅಸಿಡಿಟಿ ಕಂಟ್ರೋಲಿಗೆ ಬರುತ್ತೆ. ಮತ್ತು ಸ್ಲೀಪ್ ಸ್ಟ್ರೆಸ್ ಅಂತ, ನಿದ್ದೆ ನೋಡಿ, ಕೆಲವರಿಗೆಲ್ಲ ನೈಟ್ ಕಾಲ್ಸ್ ಮಾಡ್ತಾರೆ, ನಿದ್ದೆ ಟೈಮಿಂಗ್ಸ್ ಕರೆಕ್ಟಾಗಿರಲ್ಲ. ಮತ್ತು ಈ ಮೊಬೈಲ್ ಹುಚ್ಚು, ನೈಟ್ 12 ಗಂಟೆ 1 ಗಂಟೆ ಬ್ರೌಸ್ ಮಾಡ್ತಾ ಕೂತ್ಕೊಂಡಿರ್ತಾರೆ, ಸರಿಯಾಗಿ ನಿದ್ದೆ ಮಾಡಲ್ಲ. ಮತ್ತು ನಿದ್ದೆ ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ, ಮಧ್ಯೆ ಎಚ್ಚರ ಆಗ್ತಾ ಇರುತ್ತೆ. ಸೊ ಈ ರೀತಿ ನಿದ್ದೆ ಸರಿಯಾಗಿ ಆಗಲಿಂದ ಕೂಡ ಅದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಅದರಿಂದನೂ ಕೂಡ ನಿಮಗೆ ಅಸಿಡಿಟಿ ಬರೋ ಚಾನ್ಸಸ್ ತೆಗಲಿದೆ. ಸೊ ಹಾಗೆ ನಿದ್ದೆಯನ್ನು ಪೀಸ್ಫುಲ್ಲಾಗಿ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟು. ನಿದ್ದೆ ಏನಕ್ಕೆ ಅವಶ್ಯಕ, ಯಾವ ರೀತಿ ನಿದ್ದೆ ಮಾಡಬೇಕು ಅಂತಲೂ ವೀಡಿಯೋ ಮಾಡಿ, ದಯವಿಟ್ಟು ಆ ವೀಡಿಯೋ ನೋಡಿಗಳೇ. ಸೊ ನಿದ್ದೆ ಸ್ಟ್ರೆಸ್ಸು, ಲೈಫ್ ಸ್ಟ್ರೆಸ್ನ ಅವಾಯ್ಡ್ ಮಾಡೋದ್ರಿಂದ ಅರ್ಧ ಅಸಿಡಿಟಿ ನಿಮಗೆ ಕಂಟ್ರೋಲ್ ಬರುತ್ತೆ. ಗೆಳೆಯರೆ, ಮೈಲ್ಡ್ ಅಸಿಡಿಟಿ ಇದ್ದಾಗ ನಿಮಗೆ ಯಾವ ರೀತಿಯ ನಿಮ್ಮ ದೈನಂದಿನ ಆಹಾರ ಕ್ರಮಗಳಲ್ಲಿ, ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಮಾಡೋದ್ರಿಂದ ಕಂಟ್ರೋಲ್ ಮಾಡುವಂತ ಹೇಳಿದ್ದೀನಿ. ಯಾವಾಗ ನೀವು ಸ್ಪೆಷಲಿಸ್ಟ್ ತೋರಿಸ್ಬೇಕು, ಯಾವಾಗ ಫಿಸಿಷಿಯನ್ ತೋರಿಸ್ಬೇಕು, ಯಾವಾಗ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತ ಇರ್ತಾರೆ ಅವ್ರಿಗೆ ತೋರಿಸ್ಬೇಕಂತ ಕೆಲವು ವಿವರಗಳು ಹೇಳ್ತೀನಿ ಗೆಳೆಯರೆ. ಇದನ್ನು ಕರೆಕ್ಟಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಎಲ್ಲದಕ್ಕೂ ಬರೀ ಮನೆ ಮದ್ದು ಅಂತ ಕೂತ್ಕೊಂಡಾಗಲ್ಲ. ಜಾಸ್ತಿ ಆಗ್ತಾ ಇದ್ರಲ್ಲಿ ಕಂಟ್ರೋಲ್ ಬರ್ತಿಲ್ಲಪ್ಪ ಅಂದಾಗ ದಯವಿಟ್ಟು ಒಂದು ಸ್ಪೆಷಲಿಸ್ಟ್ಗೆ ತೋರಿಸೋದು ಭಾಳ ಒಳ್ಳೆಯದು. ಯಾವ್ಯಾವ ಕಂಡೀಷನ್ ಸ್ಪೆಷಲಿಸ್ಟ್ ತೋರಿಸ್ಬೇಕಂತ ಹೇಳ್ತೀನಿ ಗೆಳೆಯರೆ, ಗಮನ ಇಟ್ಟು ಕೇಳಿ. ಒಂದು, ಪರ್ಸಿಸ್ಟೆಂಟ್ ಆರ್ಟ್ ಬರ್ನ್ ಆ್ಯಂಡ್ ಚೆಸ್ಟ್ ಪೇನ್ ಅಂತ. ಯಾರಿಗೆ ಇವೆಲ್ಲ ನೀವು ಫಾಲೋ ಮಾಡಿದ್ರಿ ಸರ್, ಆದರೂ ಕಂಟಿನ್ಯೂಸ್ ಆಗಿ ಚೆಸ್ಟ್ ಪೇನ್ ಇದೆ, ಬರ್ನಿಂಗು ಹೋಗ್ತಾ ಇಲ್ಲ ಸರ್, ಅವಾಗ ದಯವಿಟ್ಟು ಒಂದ್ಸರಿ ಡಾಕ್ಟ್ರಿಗೆ ತೋರಿಸಿ. ಮತ್ತು ಯಾರಿಗೆ ಡಿಫಿಕಲ್ಟ್ ಇನ್ ಸ್ವಾಲಿಂಗ್, ಮತ್ತು ಯಾರಿಗೆ ಪದೇ ಸೋರ್ ತೊಟ್ಟದೆ, ಪದೇ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಸೋರ್ ತೊಟ್ಟ, ಮತ್ತು ತಿಂದಿದ್ದು ಆಹಾರ ಪದಾರ್ಥ ಎಲ್ಲೋ ಇಲ್ಲಿ ಇಟ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾರೆ ಪೇಷಂಟ್. ನಮ್ಮ ಸರ್ ಯಾಕೋ ತಿಂತೀನಿ ಸರ್, ಇಲ್ಲೆಲ್ಲ ಇಟ್ಕೊಂಡ್ಬಿಡಿದೆ, ಒಡೆ ಹೋಗ್ತಾಯಿಲ್ಲ ಅನಿಸುತ್ತೆ, ನೀರು ಪದೇ ನೀರು ಕುಡಿಬೇಕು ಆ ಥರ ಅಂತೇಳಿ ಹೇಳ್ತಾರೆ. ಸೊ ಈ ಥರ ಎಷ್ಟೊಂದು ಕಂಡೀಷನ್, ಗ್ಯಾಸ್ಟ್ರೋಫಿಸಿಯಲ್ ರಿಫ್ಲೆಕ್ಸ್ ಆದಾಗ ಅಲ್ಲೋಗಿ ಪ್ಯಾರೆಟ್ ಇಸ್ಫೆಗಸ್ ಅಂತ ಹೇಳ್ಬಿಟ್ಟು ಇಸ್ಫೆಗಸ್ ನ್ಯಾರೋ ಆಗ್ಬಿಡುತ್ತೆ, ನೀವು ತಿಂದಿದ್ದು ಸರಿಸ ಒಡೆ ಹೋಗೋಲ್ಲ, ಆ ಥರ ಚಾನ್ಸ್ ಇರುತ್ತೆ. ಸೊ ಆ ಥರ ಇದ್ದಲ್ಲೂ ನೀವು ಸ್ಪೆಷಲಿಸ್ಟ್ ತೋರಿಸೋದು ಭಾಳ ಇಂಪಾರ್ಟೆಂಟು. ಮತ್ತು ಯಾರಿಗೆ ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ, ದೇಹ ತೂಕ ಭಾಳ ಕಡಿಮೆ ಆಗ್ತದೆ, ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಕೂಡ ಆಗೋ ಚಾನ್ಸ್ ಇರುತ್ತೆ ಗೆಳೆಯರೆ. ಯಾರಿಗೆ ವೆಯ್ಟ್ ಲಾಸ್, ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಲಾಸ್ ಅಂತಿದೆ, ಯಾವುದೇ ಕಾರಣದಿಂದ ವೆಯ್ಟ್ ಕಡಿಮೆ ಆಗ್ತದೆ ಅಂದರೆ ಏನೋ ಒಂದು ಕಾರಣ ಇದೆ ಅಂತ ಅರ್ಥ ಅಲ್ವ. ಸುಮ್ಮನೆ ಯಾರು ವೆಯ್ಟ್ ಲಾಸ್ ಕಡಿಮೆ, ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಅಂತೀವಿ, ಆ ಥರ ಯಾರು ವೆಯ್ಟ್ ಲಾಸ್ ಆಗ್ತಾಯಿದೆ ಅವರು ಕೂಡ ಒಂದ್ಸಲಿ ಡಾಕ್ಟ್ರಿಗೆ ತೋರಿಸೋದು ಭಾಳ ಒಳ್ಳೆಯದು. ಮತ್ತು ಪಾಸಿಂಗ್ ಡಾರ್ಕ್ ಆ್ಯಂಡ್ ಟಾರಿ ಸ್ಟೂಲ್ಸ್ ಅಂತೀವಿ, ಏನು ವಾಶ್ರೂಮ್ಗೆ ಹೋಗ್ತಿರಲ್ಲ, ಲೆಟ್ರಿನಲ್ಲಿ ಮಾಮೂಲಿ ನಿಮ್ಗೆ ಗೊತ್ತೆ ಯೆಲ್ಲೋಯಿಶ್ ಕಲರ್ ಇರುತ್ತೆ, ಕೆಲವ್ರಿಗೆ ಡಾರ್ಕ್ ಕಲರ್ ಹೋಗ್ತಾರೆ, ಕಪ್ಪು ಬಣ್ಣ ಹೋಗ್ತಾ ಇರುತ್ತೆ, ಮತ್ತು ಕೆಲವ್ರಿಗೆ ಬ್ಲಡ್ ಬೀಳ್ತಾ ಇರುತ್ತೆ, ಮತ್ತು ಕೆಲವು ಟಾರಿ ನೀವು ಟಾರ್ ಥರ ಸ್ಟೂಲ್ಸ್ ಹೋಗ್ತಾರೆ, ಬ್ಲ್ಯಾಕ್ ಸ್ಟೂಲ್ಸ್ ಅಂತೀವಿ, ಆ ಥರ ಹೋಗ್ತಾ ಇದೆ ಅಂದರೆ ಇಂಟರ್ನಲ್ ಬ್ಲೀಡಿಂಗ್ ಇದೆ ಅಂತ. ಸೊ ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿರ್ಬೋದು, ಅಡ್ರಿನಲ್ ಅಲ್ಸರ್ ಆಗಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಒಳಗಡೆ, ಆ ಬ್ಲೀಡಿಂಗ್ ರಕ್ತ ಡೈಜೆಷನ್ ಆಗಿ ಅದು ಕಪ್ಪು ಬಣ್ಣ ಆಗಿ ಲೆಟ್ರಿನ್ ಮುಖಾಂತರ ನೀವು ಸ್ಟೂಲ್ಸ್ ಏನೋ ಕಪ್ಪು ಬಣ್ಣ ಇರುತ್ತೆ, ಆ ಥರ ಹೋಗ್ತಾಯಿದೆ ಅಂದರೆ ಏನೋ ಸ್ವಲ್ಪ ತೊಂದರೆ ಅಂತ ದಯವಿಟ್ಟು ಒಂದ್ಸಲಿ ಸ್ಪೆಷಲಿಸ್ಟ್ ಡಾಕ್ಟ್ರ್ ತೋರಿಸೋದು ಭಾಳ ಒಳ್ಳೆಯದು. ಸೊ ಈ ಥರ ಸಿಂಪಲ್ ನಿಮ್ಗೆ ಗರ್ಡ್ ಅಂತ ಹೇಳಿದ್ರೆ ಗ್ಯಾಸ್ಟ್ರೋಫಿಸಿಯಲ್ ರಿಫ್ಲೆಕ್ಸ್ ಇರುತ್ತೆ, ಕೆಲವರಿಗೆ ಎಚ್ ಪೈಲಿ ಇನ್ಫೆಕ್ಷನ್ ಇರುತ್ತೆ. ಸೊ ಈ ಥರ ನಿಮಗೆ ಸಾಮಾನ್ಯ ಮನೆಮದ್ದನ್ನು ಉಪಯೋಗಿಸಿದಾಗ ಸಾಮಾನ್ಯವಾಗಿ ತೊಗೊಳ್ಳೋಂಥ ಆ್ಯಂಟಾಸಿಡ್ಸ್ ಉಪಯೋಗಿಸ್ತಾ ಇದ್ವಿ, ಇದು ಯಾವುದು ನಮ್ಮ ಕಂಟ್ರೋಲಿಗೆ ಬರ್ತಿಲ್ಲ. ಮತ್ತು ಈ ಮೇಲಿನ ಸಿಂಪ್ಟಮ್ಸ್ ಇದೆ ಅಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಯಾವಾಗಲೂ ಅಷ್ಟೇ ಸ್ಟಿಚ್ ಇನ್ ಟೈಮ್ ಸೇವ್ಸ್ ನೈನ್ ಅಂತೀವಿ, ಮುಂಚೆ ನೀವು ಡಯಾಗ್ನೋಸ್ ಮಾಡಿಬಿಟ್ರೆ ಭಾಳ ಈಸಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೋದು, ಜಾಸ್ತಿ ಮಾಡ್ಕೊಂಬೇಡಿ ಅಲ್ವಾ. ಸೊ ಹಾಗೆ ಜಾಸ್ತಿ ಮಾಡ್ಕೊಳ್ದೇ ಈ ಥರ ಸಿಂಪ್ಟಮ್ಸ್ ಖಂಡಿತವಾಗಿ ಒಬ್ಬ ನುರಿತ ವೈದ್ಯನಿಗೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ಗೆ ತೋರಿಸೋದು ಭಾಳ ಅನುಕೂಲಕಾರಿ. ಇನ್ ಕನ್ಕ್ಲೂಷನ್ ಹೇಳಿದ್ನಲ್ಲ, ಗ್ಯಾಸ್ಟ್ರಿಕ್ ಭಾಳ ಕಾಮನ್ನು. ಯಾರು ಕೇಳಿದ್ರೆ ಗ್ಯಾಸ್ಟ್ರಿಕ್ ಸರ್, ನಾನು ಆರ್ಥೋಪೆಡಿಕ್ ಸರ್ಜನ್ನು. ಸೊ ಮಾತ್ರ ಬರುವಾಗೆಲ್ಲ ಕೇಳ್ತೀನಿ ಗ್ಯಾಸ್ಟ್ರಿಕ್ ಇದೆ ಹೌದು ಸರ್ ಇದೆ ಸರ್ ಅಂತ. ಕೆಲವು ಮೈಲ್ಡ್ ಆಗಿರುತ್ತೆ, ಕೆಲವು ಮಾಡಿ ಸಿವಿಯರ್ ಆಗಿರುತ್ತೆ. ಸೊ ಹಂಗಾಗಿ ನಾವು ಯಾವಾಗಲೂ ಪೇನ್ ಕಿಲ್ಲರ್ ಬರೋ ಒಂದು ಆ್ಯಂಟಾಸಿಡ್ ಬರದೇ ಕೊಡ್ತೀವಿ. ಆ್ಯಂಟಾಸಿಡ್ ಯಾವಾಗಲೂ 10 ಗಂಟೆ ಊಟ ತಿನ್ನಿ ಮುಂಚೆ ತೊಗೊಂಡು ಊಟ ತಿಂಡಿ ಮಾಡಿ ಪೇನ್ ಕಿಲ್ಲರ್ ತೊಗೊಳಮ್ಮ ಅಂತ ಹೇಳ್ತೀವಿ. ಸೊ ಭಾಳ ಕಾಮನ್ನು. ಸೊ ಈ ಥರ ಕಾಮನ್ ಆಗೋಂಥ ಆ್ಯಸಿಡಿಟಿಗೆ ಮನೆ ಮದ್ದು ಏನು, ಮನೇಲಿ ಯಾವ ರೀತಿ ನೋಡ್ಕೋಬೋದು, ಜೊತೆಗೆ ಯಾವ ರೀತಿ ಕಂಡೀಷನ್ಸ್ ಜಾಸ್ತಿ ಇದ್ದಾಗ ಸ್ಪೆಷಲಿಸ್ಟ್ ತೋರಿಸ್ಬೇಕು ಅಂತ ಕೂಡ ವಿವರ ಹೇಳಿದ್ದೀನಿ ಗೆಳೆಯರೆ. ಭಾಳ ಅತ್ಯುತ್ತಮವಾದ ವೀಡಿಯೋ, ತಾವೊಬ್ಬರೇ ನೋಡಬೇಡಿ. ಯಾರಿಗೆ ಗ್ಯಾಸ್ಟ್ರಿಕ್ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಪ್ಪ ಅಮ್ಮಂಗೆ, ನಿಮ್ಮ ಫ್ಯಾಮಿಲಿ ಆ್ಯಸಿಡಿಟಿ ಕಾಮನ್, ದಯವಿಟ್ಟು ವಿಡಿಯೋನ ಅವ್ರು ಫಾಲೋ ಮಾಡಿ, ಅವರು ಈ ವಿಡಿಯೋನ ನೋಡಲಿ, ಲೈಕ್ ಮಾಡಲಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೇಳಿ. ಪ್ರತಿಯೊಂದು ವೀಡಿಯೋ ನೀವು ಅವ್ರು ಕಳಿಸ್ತಾ ಇರೋಕ್ಕಲ್ಲ. ಸೊ ಹಾಗೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೇಳಿ ಮತ್ತು ಬೆಲ್ ಐಕನ್ ಒತ್ತಕ್ಕೆ ಹೇಳಿ. ನಾನು ಪ್ರತಿಯೊಂದು ವೀಕ್ಲಿ 3 ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ, ಅದೆಲ್ಲ ಅವ್ರಿಗೆ ಮೆಸೇಜ್ ಹೋಗುತ್ತೆ, ಅವ್ರು ಫ್ರೀಯಾಗಿ ನೋಡ್ಕೋಬೋದು, ಅವ್ರ ಹೆಲ್ತ್ನ ಕಾಪಾಡ್ಕೋಬೋದು. ಯಾಕೆಂದರೆ ಹೆಲ್ತ್ ಈಸ್ ವೆಲ್ತ್.